ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಷ್ಟ್ರ ರಾಜಕಾರಣದಲ್ಲಿ ಒಂದು ವಿಚಾರದ ಬಗ್ಗೆ ಬಹಳ ಕುತೂಹಲ ಇದೆ. ಅದೇನು ಕೇಳಿದ್ರೆ, ಬಿಜೆಪಿಯ ಮುಂದಿನ ಅಧ್ಯಕ್ಷ ಯಾರು? ಅನೇಕರ ಹೆಸರು ಕೇಳಬರ್ತಾ ಇತ್ತು. ಭೂಪೇಂದ್ರ ಯಾದವ್, ವಿನೋದ್ ತಾವಡೆ, ಅನುರಾಗ್ ಠಾಕೂರ್, ಧರ್ಮೇಂದ್ರ ಪ್ರಧಾನ್, ಫಡ್ನವೀಸ್, ಶಿವರಾಜ್ ಸಿಂಗ್ ಚೌಹಾಣ್, ಹೀಗೆ ಅನೇಕರ ಹೆಸರುಗಳು ದೆಹಲಿ ಮೂಲದಿಂದ ಕೇಳಬರ್ತಾ ಇತ್ತು. ಆದರೆ ನಾನಾ ಕಾರಣಗಳಿಂದ ಕೆಲ ಹೆಸರುಗಳು ಹಿನ್ನೆಲೆಗೆ ಹೋಗ್ಬಿಟ್ಟಿದ್ದಾವೆ. ಯಾಕೆಂದ್ರೆ ಅವ್ರು ಆಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಆದರೆ ಈಗ ಒಂದು ಹೆಸರು ಮಾತ್ರ ದೆಹಲಿಯ ಬಿಜೆಪಿ ವಲಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಕೂಡ ಬಯಸ್ತಾ ಇದೆ, ಇವರು ಬಿಜೆಪಿ ಅಧ್ಯಕ್ಷರಾಗೋದು ಬೇಡಪ್ಪ. ಯಾಕೆಂದ್ರೆ ಇವರು ನೇರವಾಗಿ ರಾಹುಲ್ ಗಾಂಧಿಯನ್ನು ವಿರೋಧ ಮಾಡ್ತಾರೆ. ರಾಹುಲ್ ಗಾಂಧಿಗೆ ಇವರು ಕೊಟ್ಟ ಹಾಗೆ ಟಕ್ಕರನ್ನು ಇನ್ಯಾರೂ ಕೊಡೋದಿಲ್ಲ. ಸಂಸತ್ನಲ್ಲಿ ರಾಹುಲ್ ಗಾಂಧಿ ಏನೇ ಮಾತನಾಡಿದ್ರೂ ಕೂಡ ಅದಕ್ಕೆ ವಿರುದ್ಧವಾಗಿ ಒಂದು ಲಾ ಪಾಯಿಂಟನ್ನು ರೆಡಿ ಮಾಡಿರ್ತಾರೆ. ರಾಹುಲ್ ಗಾಂಧಿ ಭಾಷಣವನ್ನು ನೀರಿನಲ್ಲಿ ಹೋಮ ಮಾಡದಂತೆ ಮಾಡ್ತಾರೆ. ಅಂತಹ ಒಬ್ಬ ಅಭ್ಯರ್ಥಿಯ ಹೆಸರು ಈಗ ಬಿಜೆಪಿ ಅಧ್ಯಕ್ಷ ಗಾದಿಗೆ ಕೇಳಿಬರ್ತಾ ಇದೆ. ಮಿತ್ರರೇ, ಯಾರು ಅದು? ರಾಹುಲ್ ಗಾಂಧಿ ಮತ್ತು ಅವರ ನಡುವೆ ಯಾವ ರೀತಿಯಾದಂತಹ ರಾಜಕೀಯ ಯುದ್ಧ ನಡೆಯುತ್ತೆ? ಬಿಜೆಪಿ ಯಾಕೋಸ್ಕರವಾಗಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಬಯಸ್ತಾ ಇದೆ? ಅವರು ಅಧ್ಯಕ್ಷರಾಗುವಂಥ ಸಾಧ್ಯತೆ ಎಷ್ಟಿದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾವಾಗ ಲೋಕಸಭಾ ಚುನಾವಣಾ ಫಲಿತಾಂಶ ಬಂತೋ ತಕ್ಷಣವೇ ಜೆ.ಪಿ. ನಡ್ಡಾ ತನ್ನ ಅಧ್ಯಕ್ಷ ಗಾದಿಗೆ ರಾಜೀನಾಮೆ ಕೊಡುವಂತಹ ಇಂಗಿತ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಅವಧಿ ಮುಕ್ತಾಯ ಆಗಿತ್ತು, ಅವರ ಅವಧಿಯನ್ನು ಎಕ್ಸ್ಟೆನ್ಷನ್ ಮಾಡಲಾಗಿತ್ತು. ಈಗ ಚುನಾವಣೆ ಆಯಿತು, ಅವರಿಗೇನು ಆಸೆ ಇತ್ತು? ಮೋದಿ 3ನೇ ಅವಧಿಗೆ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ, ಹೀಗಾಗಿ ನಾನು ಕ್ಯಾಬಿನೆಟ್ ಅನ್ನು ಸೇರಬೇಕು, ಸುದೀರ್ಘ ಅವಧಿಗೆ ಬಿಜೆಪಿ ಅಧ್ಯಕ್ಷ ಗಾದಿಯನ್ನು ನಿಭಾಯಿಸಿದ್ದೀನಿ ಅಂತ ಜೆ.ಪಿ. ನಡ್ಡಾಗ ಅನಿಸಿತ್ತು. ಆದರೆ ಆ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ನೇಮಕ ಮಾಡುವಂತಹ ಸ್ಥಿತಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಇರಲಿಲ್ಲ. ಯಾಕೆ ಕೇಳಿದ್ರೆ RSS ಮತ್ತು ಬಿಜೆಪಿಯ ನಡುವೆ ಒಂದು ತಿಕ್ಕಾಟ ಆಗ್ತಾ ಇತ್ತು. ನಿಮಗೆಲ್ಲ ಗೊತ್ತು, RSS ಮತ್ತು ಬಿಜೆಪಿಯ ನಡುವಿನ ಒಂದು ಸಣ್ಣ ಭಿನ್ನಮತದ ಕಾರಣದಿಂದಾಗಿಯೇ ಲೋಕಸಭೆಯಲ್ಲಿ ಅಂತ ಫಲಿತಾಂಶ ಬಂದಿದ್ದು. ಅದಾಗ್ತಿದ್ದ ಹಾಗೆ RSS ಮತ್ತು ಬಿಜೆಪಿ ನಾಯಕರು ಎಲ್ಲ ಮುನಿಸುಗಳನ್ನ ಮರೆತು ಒಂದಾಗಿ ಹೋಗೋದಕ್ಕೆ ನಿರ್ಧಾರ ಮಾಡಿದ್ರು. ಹೀಗಾಗಿ ಹರಿಯಾಣದ ಚುನಾವಣೆಯ ರಿಸಲ್ಟ್ ಏನ್ ಬಂತು, ಮಹಾರಾಷ್ಟ್ರದಲ್ಲಿ RSS ಹೇಗೆ ಕೆಲಸ ಮಾಡಿತು ಅಂತ ಇಡೀ ದೇಶ ನೋಡಿದೆ. ಈಗ ಮಿತ್ರರೇ, ಈ ತಿಂಗಳ ಅಂತ್ಯದಲ್ಲಿ ಅಥವಾ ಜನವರಿಯ ಮೊದಲ ವಾರದಲ್ಲಿ ಬಿಜೆಪಿಗೆ ಹೊಸ ಅಧ್ಯಕ್ಷ ಬರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಹೊಸದಾದಂತಹ ಅಧ್ಯಕ್ಷರನ್ನು ನೇಮಕ ಮಾಡಲೇಬೇಕು ಅಂತ ಬಿಜೆಪಿ ತೀರ್ಮಾನ ಮಾಡಿದೆ. ಆದರೆ ಬಿಜೆಪಿ ಅಧ್ಯಕ್ಷರ ಆಯ್ಕೆಯಲ್ಲಿ RSSಗೆ ಒಂದು ವೀಟೋ ಪವರ್ ಇರುತ್ತೆ. ನಿಮಗೆಲ್ಲ ಗೊತ್ತು RSS ಎಂತೆಂತಹ ವ್ಯಕ್ತಿಯನ್ನ ತಂದು ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದೆ ಅಂತ. ನಿತಿನ್ ಗಡ್ಕರಿ, ಮೋಹನ್ ಭಾಗವತ್ RSSನ ಚುಕ್ಕಾಣಿ ಹಿಡಿದಂತಹ ಕೆಲವೇ ಸಮಯದಲ್ಲಿ ನಿತಿನ್ ಗಡ್ಕರಿ ಅವರನ್ನ ತಂದು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಯಾಕೆ ಕೇಳಿದ್ರೆ, ನಿತಿನ್ ಗಡ್ಕರಿ RSSಗೆ ತುಂಬಾ ನಿಷ್ಠರಾಗಿದ್ದಂಥವರು. ಬಿಜೆಪಿಯಲ್ಲಿ ಒಂದು ಜನರೇಷನ್ ಶಿಫ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ಇತ್ತು. ಹೀಗಾಗಿ ನಿತಿನ್ ಗಡ್ಕರಿ ಅವರನ್ನ ತಂದು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಆನಂತರ ಮೋದಿ ಯುಗ ಆರಂಭ ಆಯ್ತಲ್ಲ, RSSನ ಹಿಡಿತ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಯಾಕೆಂದ್ರೆ ತುಂಬಾ ಪ್ರಭಾವಿ ನಾಯಕರಿದ್ದಂತಹ ಸಂದರ್ಭದಲ್ಲಿ RSS ಎಲ್ಲದರಲ್ಲೂ ಕೂಡ ಹಿಡಿತ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ವಾಜಪೇಯಿ ಮತ್ತು ಅಡ್ವಾಣಿ ಕಾಲದಲ್ಲೂ ಕೂಡ ಇದಾಗ್ತಾ ಇತ್ತು. ಬಿಜೆಪಿ ಮತ್ತು RSS ನಡುವೆ ಸಣ್ಣದಾದ ಸಂಘರ್ಷಗಳು ಏರ್ಪಡ್ತಾ ಇತ್ತು. ಸಂಘ ಏನ್ ಬಯಸುತ್ತೆ ಅದಕ್ಕೆ ವಿರುದ್ಧವಾಗಿ, ಅಂದ್ರೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ನಾಯಕತ್ವ ಬೇರೆ ಏನೋ ಬಯಸ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳು ನಿರ್ಮಾಣ ಆಗುತ್ತೆ. ಈಗಲೂ ಕೂಡ ಅಂತಹದೇ ಒಂದು ಗೊಂದಲ ನಿರ್ಮಾಣ ಆಗಿತ್ತು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಯಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ರು. ಹೀಗಾಗಿ ಸಂಘ ಹೇಳೋದೆಲ್ಲದನ್ನ ಕೂಡ ಅವರು ಒಪ್ಪೋದಕ್ಕೆ ಸಿದ್ಧ ಇರಲಿಲ್ಲ. ಕೆಲವೊಂದು ರಾಜಕೀಯವಾಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತಾ ಇತ್ತು. ಹೀಗಾಗಿ ಸಂಘ ಮತ್ತು ಬಿಜೆಪಿಯ ನಡುವೆ ಸಣ್ಣದಾದಂತಹ ಬಿರುಕು ಕಾಣ್ತಾ ಇತ್ತು. ಆದ್ರೆ ಈಗ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಲೋಕಸಭೆಯಲ್ಲಿ ಹಿನ್ನಡೆ ಆಗಿದೆ. ಈಗ ಸಂಘ ಮತ್ತು ಬಿಜೆಪಿಯ ನಡುವೆ ಇದೇ ರೀತಿಯ ಕ್ಲಾಶಸ್ ಮುಂದುವರೆದಿದ್ದೆ ಆದ್ರೆ ಅದು ದೊಡ್ಡ ಮಟ್ಟದ ನಷ್ಟಕ್ಕೆ ಕಾರಣ ಆಗುತ್ತೆ ಅಂತ ಇಬ್ಬರಿಗೂ ಅರಿವಾಗ್ಬಿಟ್ಟಿದೆ. ಹೀಗಾಗಿ ಈ ಬಾರಿಯ ಬಿಜೆಪಿ ಅಧ್ಯಕ್ಷ ಗಾದಿಯನ್ನ ಸಹಮತದಿಂದ ಆಯ್ಕೆ ಮಾಡಬೇಕು ಅಂತ ಎರಡೂ ಕಡೆಯವರು ನಿರ್ಧಾರ ಮಾಡಿದ್ದಾರೆ. ಅಂದ್ರೆ RSS ಮತ್ತು ಬಿಜೆಪಿ ಅವರು ಇಬ್ರು ಕೂಡ ನಿರ್ಧಾರ ಮಾಡಿದ್ದಾರೆ. ಯಾರ್ಯಾರ ಹೆಸರು ಕೇಳಿ ಬರ್ತಾ ಇತ್ತು, ಯಾರು ಫೈನಲ್ ಆಗುವಂತ ಸಾಧ್ಯತೆ ಇದೆ ನೋಡೋದಾದ್ರೆ, ಮೊದಲನೇದಾಗಿ ಭೂಪೇಂದ್ರ ಯಾದವ್ ಹೆಸರು ಕೇಳಿ ಬರ್ತಾ ಇತ್ತು. ಅಮಿತ್ ಶಾಗೆ ತುಂಬಾ ಆಸೆ ಇತ್ತು ಭೂಪೇಂದ್ರ ಯಾದವ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಆದ್ರೆ ಇದಕ್ಕೆ RSS ಈ ಹಿಂದೆಯೇ ಸಹಮತವನ್ನ ವ್ಯಕ್ತಪಡಿಸಿರಲಿಲ್ಲ. ಈಗ ಅದು ಕಂಟಿನ್ಯೂ ಆಗುವಂತ ಸಾಧ್ಯತೆ ಕಡಿಮೆ ಇದೆ. ಎರಡನೇದಾಗಿ ಧರ್ಮೇಂದ್ರ ಪ್ರಧಾನ್, ಇವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ತುಂಬಾ ಆಪ್ತರಾಗಿರುವಂತವರು. ಆದರೆ ಸಂಘ ಇವರನ್ನು ಕೂಡ ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಬೇಡ ಅನ್ನುವಂತಹ ಚಿಂತನೆ ಸಂಘದಲ್ಲಿದೆ. ಮೂರನೇದಾಗಿ ಕೇಳಿಬರ್ತಿರುವಂತಹ ಹೆಸರು ವಿನೋದ್ ತಾವಡೆ. ವಿನೋದ್ ತಾವಡೆ ಮಹಾರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ, ದೇವೇಂದ್ರ ಫಡ್ನವೀಸ್ ಕೇಂದ್ರ ರಾಜಕಾರಣಕ್ಕೆ ಬರ್ತಾರೆ ಅಂತ ಕೆಲವರು ಹೇಳ್ತಾ ಇದ್ರು. ಆದ್ರೆ ಅದು ಕೂಡ ಆಗಿಲ್ಲ. ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ವಿನೋದ್ ತಾವಡೆ ಈಗ ರಾಷ್ಟ್ರೀಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಇವರು ಕೂಡ ಅಧ್ಯಕ್ಷ ರೇಸ್ನಲ್ಲಿ ಇದ್ದಾರೆ. ಆದ್ರೆ ಇವರಿಗಿಂತಲೂ ಹೆಚ್ಚು ಪ್ರಭಾವಿಯಾದಂತಹ, ಹೆಚ್ಚು ವಾಗ್ಮಿಯಾದಂತಹ ಒಬ್ಬರನ್ನ ತರ್ತಾರೆ ಅಂತ ಇನ್ನೊಂದು ಮೂಲಗಳು ಹೇಳ್ತಾ ಇದೆ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಕೂಡ ಕೇಳ ಬರ್ತಾ ಇತ್ತು. ಆದ್ರೆ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸ್ವತಃ ಇಷ್ಟ ಇಲ್ಲ, ನಾನು ಬಿಜೆಪಿ ಅಧ್ಯಕ್ಷ ಆಗೋದಿಲ್ಲ. ಒಂದು ಕಡೆ ಮೋದಿ, ಇನ್ನೊಂದು ಕಡೆ RSS, ಅಮಿತ್ ಶಾ ಇವರೆಲ್ಲರ ನಡುವೆ ಪಕ್ಷವನ್ನು ಸಂಘಟಿಸುವಂತದ್ದು ಕಷ್ಟ ಆಗುತ್ತೆ. ಹೀಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷಗಿರಿಯನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹೀಗಾಗಿ ನಾನು ಮಂತ್ರಿಯಾಗಿ ಮುಂದುವರಿತೀನಿ ಎನ್ನುವಂತಹ ಮನಸ್ಥಿತಿಯಲ್ಲಿ ಚೌಹಾಣ್ ಇದ್ದಾರೆ. ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಮುಖ್ಯಮಂತ್ರಿ ಆಗಿರುವ ಕಾರಣದಿಂದಾಗಿ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಅಂತಿಮವಾಗಿ ಬಿಜೆಪಿಯ ಅಧ್ಯಕ್ಷ ಗಾದಿಗೆ ಕೇಳಿ ಬರ್ತಾ ಇರುವಂತಹ ಹೆಸರು ಅನುರಾಗ್ ಠಾಕೂರ್. ಮಿತ್ರರೇ, ಅನುರಾಗ್ ಠಾಕೂರ್ ಬಗ್ಗೆ ಪ್ರತಿಯೊಬ್ಬನಿಗೂ ಪರಿಚಯ ಇದೆ. ಯಾಕೆ ಗೊತ್ತಾ?
ಅನುರಾಗ್ ಠಾಕೂರ್ ಬಿಜೆಪಿಯ ಯುವ ಮುಖ, ತುಂಬಾ ಉತ್ಸಾಹಿ ನಾಯಕ, ಅದ್ಭುತವಾದಂತಹ ವಾಗ್ಮಿ. ಇವರು ಮಾತನಾಡೋದಕ್ಕೆ ನಿಂತ್ರೆ ಗನ್ನಿಂದ ಬುಲೆಟ್ಗಳು ಹೇಗೆ ಫೈರ್ ಆಗುತ್ತೋ ಆ ರೀತಿಯಾಗಿ ಇವರು ಮಾತನಾಡ್ತಾರೆ. ಲೋಕಸಭೆಯಲ್ಲಿ ಇವರ ಭಾಷಣವನ್ನ ಕೇಳ್ತಾ ಇದ್ರೆ ಎದುರಾಳಿಗಳಿಗೆ ನಡುಕ ಹುಟ್ಟುಬಿಡುತ್ತೆ. ಅಷ್ಟು ಸುಲಭಕ್ಕೆ ಇವರಿಂದ ಪಾರಾಗೋದು ಕಷ್ಟ. ಪ್ರತಿಯೊಂದರ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದರೆ, ತುಂಬಾ ಎಕ್ಸ್ಪೀರಿಯನ್ಸ್ಡ್. ಸದ್ಯ ಬಿಜೆಪಿ ಏನ್ ಬಯಸ್ತಾ ಇದೆ, ಜನರೇಷನ್ ಶಿಫ್ಟ್ ಮಾಡಬೇಕು ಅಂತ. ಈಗ ನರೇಂದ್ರ ಮೋದಿ, ಅಮಿತ್ ಶಾ ಇವರೆಲ್ಲ ಆಯ್ತು. ಹೆಚ್ಚು ಅಂತಂದ್ರೆ ಇನ್ನೊಂದು ಚುನಾವಣೆಯನ್ನ ಮೋದಿ ನೇತೃತ್ವದಲ್ಲಿ ಎದುರಿಸಬಹುದು, ಅಂದ್ರೆ 2029 ಚುನಾವಣೆ. ಅನಂತರ ಮೋದಿಯನ್ನೇ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಮೋದಿಗೂ ಕೂಡ ವಯಸ್ಸಾಗುತ್ತೆ. ಹೀಗಾಗಿ ಹೊಸ ನಾಯಕರನ್ನ ಹುಟ್ಟಾಕಬೇಕು. ಮಿತ್ರರೇ, ಈಗ ಒಬ್ಬ ದೊಡ್ಡ ನಾಯಕನಾಗಿ ಬೆಳೆದಿರ್ತಾನೆ, ನೀವು ಕೆಳ ಹಂತದಲ್ಲಿ ಮತ್ತೊಬ್ಬ ನಾಯಕನನ್ನ ಸೃಷ್ಟಿ ಮಾಡಿಕೊಂಡಿರಬೇಕು. ಇಲ್ಲದೆ ಹೋದ್ರೆ ಕರ್ನಾಟಕ ಬಿಜೆಪಿಯ ಪರಿಸ್ಥಿತಿ ಆಗುತ್ತೆ. ಕರ್ನಾಟಕದಲ್ಲಿ ಯಡಿಯೂರಪ್ಪ ರಾಜ್ಯ ಬಿಜೆಪಿಯನ್ನ ಮುನ್ನಡೆಸ್ತಾ ಇದ್ರು. ಎರಡನೇ ಹಂತದ ನಾಯಕತ್ವವನ್ನ ನೀವು ಬೆಳೆಸಿಯೇ ಇಲ್ಲ. ಈಗ ಕರ್ನಾಟಕದ ಬಿಜೆಪಿಯ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತು. ದಿಕ್ಕು ದೆಸೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ರಾಜಕಾರಣದಲ್ಲೂ ಇಂತಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಆದ್ರೆ RSSಗೆ ಅದಿಷ್ಟ ಇಲ್ಲ. ಹೊಸ ನಾಯಕತ್ವವನ್ನು ತರಬೇಕು, ಸ್ವಲ್ಪ ಯುವ ಮುಖಕ್ಕೆ ಬಿಜೆಪಿ ಅಧ್ಯಕ್ಷ ಗಾದಿಯನ್ನು ಕೊಡಬೇಕು ಅಂತ RSS ಕೂಡ ಬಯಸ್ತಾ ಇದೆ. ಅನುರಾಗ್ ಠಾಕೂರ್ ಅವರ ಹೆಸರು ಹೆಚ್ಚು ಚಾಲ್ತಿಯಲ್ಲಿರೋದು ಇದೇ ಕಾರಣಕ್ಕೆ. ಒಂದ್ ಕಡೆ RSSಗೂ ಕೂಡ ಅನುರಾಗ್ ಠಾಕೂರ್ ವಿರುದ್ಧ ಯಾವುದೇ ವಿರೋಧ ಇಲ್ಲ, ಮೋದಿ ಶಾಗೂ ಕೂಡ ಯಾವುದೇ ವಿರೋಧ ಇಲ್ಲ. ಯಾಕೆಂದ್ರೆ ಅನುರಾಗ್ ಠಾಕೂರ್ ಈ ಹಿಂದೆ ನರೇಂದ್ರ ಮೋದಿಯ ಕ್ಯಾಬಿನೆಟ್ ನಲ್ಲಿ ಮಂತ್ರಿಯಾಗಿದ್ರು, ತುಂಬಾ ಪ್ರಭಾವಿ, ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಅವರನ್ನ ಆಯ್ಕೆ ಮಾಡಿಲ್ಲ. ಆಗ್ಲಿಂದಲೂ ಕೂಡ ಒಂದು ಅನುಮಾನ ಇದೆ, ಯಾಕೋಸ್ಕರವಾಗಿ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿಲ್ಲ ಅಂತಂದ್ರೆ JP ನಡ್ಡಾ ಕೇಂದ್ರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗ್ತಾರೆ. ಅವರು ಕೂಡ ಹಿಮಾಚಲ ಪ್ರದೇಶದವರು, ಅನುರಾಗ್ ಠಾಕೂರ್ ಕೂಡ ಹಿಮಾಚಲ ಪ್ರದೇಶದವರು. ಹಿಮಾಚಲ ಪ್ರದೇಶ ಒಂದು ಚಿಕ್ಕ ರಾಜ್ಯ, ಅಲ್ಲಿಗೆ ಹೆಚ್ಚು ಮಂತ್ರಿಗಿರಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ JP ನಡ್ಡಾ ಕೇಂದ್ರದಲ್ಲಿ ತುಂಬಾ ಪ್ರಭಾವಿ ಮಂತ್ರಿ ಆದ ಕಾರಣದಿಂದಾಗಿ ಅನುರಾಗ್ ಠಾಕೂರ್ಗೆ ಮಂತ್ರಿಗಿರಿ ವಂಚನೆಯಾಗಿದೆ. ಈಗ ಮುಂದೆ ಅನುರಾಗ್ ಠಾಕೂರ್ ಅವರನ್ನೇ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅವರನ್ನ ಮಂತ್ರಿ ಮಾಡಿಲ್ಲ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಅನುರಾಗ್ ಠಾಕೂರ್ ಹೆಸರು ಬಹುತೇಕ ಕನ್ಫರ್ಮ್ ಆಗುವ ಸಾಧ್ಯತೆ ಇದೆ ಅಂತಲೇ ಬಿಜೆಪಿಯ ಮೂಲಗಳು ಹೇಳ್ತಾ ಇರುವಂತದ್ದು. ಮಿತ್ರರೇ, ಅನುರಾಗ್ ಠಾಕೂರ್ ಆದ್ರೆ ಬಿಜೆಪಿಗೆ ಹೇಗೆ ಶಕ್ತಿ ಬರುತ್ತೆ, ಇವರು ಅಧ್ಯಕ್ಷರಾಗಿ ಯಶಸ್ಸು ಗಳಿಸೋದಕ್ಕೆ ಸಾಧ್ಯವ ನೋಡೋದಾದ್ರೆ, ಇವರು ಮೂಲತಃ ಹಿಮಾಚಲ ಪ್ರದೇಶದವರು, 5 ಬಾರಿ ಸಂಸದರಾಗಿದ್ದಾರೆ. 2010ರಲ್ಲಿ ಇವರು ರಾಷ್ಟ್ರೀಯ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷ ಕೂಡ ಆಗಿದ್ರು. ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ನಾನಾಗ್ಲೇ ಹೇಳಿದೆ, ಲೋಕಸಭೆಯಲ್ಲಿ ಇವರ ಭಾಷಣವನ್ನ ಕೇಳ್ತಾ ಇದ್ರೆ ಎದುರಾಳಿಗಳಿಗೆ ನಡುಕ ಹುಟ್ಟುತ್ತೆ. ಆ ರೀತಿಯಾಗಿ ಮಾತನಾಡ್ತಾರೆ. ಮುಖ್ಯವಾಗಿ ಅನುರಾಗ್ ಠಾಕೂರ್ ಮಾತನಾಡುವಂತದ್ದು ರಾಹುಲ್ ಗಾಂಧಿ ವಿರುದ್ಧ. ರಾಹುಲ್ ಗಾಂಧಿ ಏನ್ ಮಾತನಾಡಿರ್ತಾರೋ ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಡುವಂತದ್ದು ಅನುರಾಗ್ ಠಾಕೂರ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಕೆಲವೊಂದಷ್ಟು ಉದಾಹರಣೆಯನ್ನ ಕೊಡ್ತೀನಿ ಯಾವ ರೀತಿ ಅನುರಾಗ್ ಠಾಕೂರ್ ರಾಹುಲ್ ಗಾಂಧಿಗೆ ಬಲೆ ಬೀಸ್ತಾರೆ ಅಂತ. ನಿನ್ನೆಯ ಭಾಷಣವನ್ನೇ ನಿಮಗೆ ಉದಾಹರಣೆ ಕೊಡೋದಾದ್ರೆ, ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಸಂವಿಧಾನದ ಕುರಿತಾಗಿ ಮಾತನಾಡಿದ್ರು. ಅವರು ಏಕಲವ್ಯನನ್ನ ಪ್ರಸ್ತಾಪ ಮಾಡಿದ್ರು. ಏಕಲವ್ಯನ ಬೆರಳನ್ನ ದ್ರೋಣಾಚಾರ್ಯರು ಕತ್ತರಿಸಿಬಿಟ್ರು. ಏಕಲವ್ಯ 6-7 ವರ್ಷದ ಯುವಕ. ಹೀಗೆಲ್ಲ ರಾಹುಲ್ ಗಾಂಧಿ ಏನೇನೋ ಮಾತನಾಡ್ಬಿಟ್ರು. ಈ ವಿಚಾರವಾಗಿ ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ಬಿಟ್ರು. ಇದಾಗ್ತಿದ್ದ ಹಾಗೆ ಅನುರಾಗ್ ಠಾಕೂರ್ ಇದಕ್ಕೆ ಉತ್ತರ ಕೊಟ್ರು. ಅನುರಾಗ್ ಠಾಕೂರ್ ಏನ್ ಹೇಳಿದ್ರು ಅನ್ನುವಂಥದ್ದನ್ನ ಚಿಕ್ಕದಾಗಿ ನಿಮ್ಗೆ ಹೇಳ್ತೀನಿ. ರಾಹುಲ್ ಗಾಂಧಿ ಎಲ್ಲೇ ಹೋದ್ರೂ ಕೂಡ ಸಂವಿಧಾನದ ಒಂದು ಪುಸ್ತಕವನ್ನ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ, ಕೆಂಪು ಬಣ್ಣದ ಸಂವಿಧಾನದ ಪುಸ್ತಕ. ಈಗ ನನ್ನ ಬಳಿಯಲ್ಲೂ ಕೂಡ ಅದೇ ಸಂವಿಧಾನದ ಪುಸ್ತಕ ಇದೆ. ನಾನು ಹಿಂದೆಯೇ ಹೇಳಿದ್ದೆ, ರಾಹುಲ್ ಗಾಂಧಿ ಯಾವತ್ತೂ ಕೂಡ ಆ ಸಂವಿಧಾನದ ಪುಸ್ತಕವನ್ನು ಓಪನ್ ಮಾಡಿಲ್ಲ, ಅದನ್ನ ತೆರೆದು ಓದುವಂತಹ ಕೆಲಸ ಮಾಡಿಲ್ಲ. ರಾಹುಲ್ ಗಾಂಧಿ ಕೈಲಿ ಸಂವಿಧಾನದ ಪುಸ್ತಕ ಇದೆಯೇ ಹೊರತು ಅದರಲ್ಲಿ ಎಷ್ಟು ಪ್ಯಾರಾಗಳಿದೆ, ಏನೇನಿದೆ ಯಾವುದೂ ಕೂಡ ರಾಹುಲ್ ಗಾಂಧಿ ಗೊತ್ತಿಲ್ಲ ಅಂತ ನಾನು ಹೇಳಿದ್ದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ರಾಹುಲ್ ಗಾಂಧಿ ಹಿಡ್ಕೊಂಡು ಓಡಾಡ್ತಾ ಇದ್ರಲ್ಲ, ಆ ಸಂವಿಧಾನ ಪ್ರತಿಯ ಮುನ್ನುಡಿಯನ್ನ ಬರೆದಿದ್ದು ಗೋಪಾಲ ಶಂಕರ್ ನಾರಾಯಣ್ ಅನ್ನುವಂಥವರು. ಇವರು ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು. ರಾಹುಲ್ ಗಾಂಧಿ ಕೈಲಿರುವಂತಹ ಸಂವಿಧಾನದ ಮುನ್ನುಡಿಯಲ್ಲೇ ಇದೆ, ದೇವರ ದಯೆಯಿಂದ ನಮ್ಮ ಸಂವಿಧಾನ ಕರ್ತೃಗಳು ಕನ್ಫ್ಯೂಷಿಯಸ್ ನೆಹರುವಿಯನ್ ತತ್ವವನ್ನ ಹೊರಗಿಟ್ಟಿದ್ದಾರೆ, ಸಂವಿಧಾನದಲ್ಲಿ ಅದಕ್ಕೆ ಜಾಗ ಕೊಟ್ಟಿಲ್ಲ, ಹೀಗಂತ ಆ ಸಂವಿಧಾನದ ಮುನ್ನುಡಿಯಲ್ಲಿ ಬರೆಯಲಾಗಿದೆ. ಇದಕ್ಕೆ ಮುಂದುವರೆದು ಆ ಮುನ್ನುಡಿಯಲ್ಲಿ ಏನ್ ಬರೆದಿದ್ದಾರೆ ಕೇಳಿದ್ರೆ, ಸಂವಿಧಾನ ಎಷ್ಟು ತಾಕತ್ತನ್ನ ಹೊಂದಿದೆ ಅಂತಂದ್ರೆ, ಇಂದಿರಾ ಗಾಂಧಿ ಅಂತವರು ಎಮರ್ಜೆನ್ಸಿ ಹೇರಿದ್ರೂ ಕೂಡ ಅದನ್ನ ಖತಮ್ ಮಾಡುವಲ್ಲಿ, ಅದನ್ನ ಮುಗಿಸುವಲ್ಲಿ ಈ ಸಂವಿಧಾನ ಯಶಸ್ವಿಯಾಗಿದೆ. ಅಷ್ಟು ತಾಕತ್ತುಳ್ಳಂತಹ ಸಂವಿಧಾನ ಅಂತ ಹೇಳಿ ರಾಹುಲ್ ಗಾಂಧಿ ಕೈಲಿದೆಯಲ್ಲ ಸಂವಿಧಾನ ಪ್ರತಿ, ಅದರ ಮುನ್ನುಡಿಯಲ್ಲೇ ಬರೆಯಲಾಗಿದೆ. ರಾಹುಲ್ ಗಾಂಧಿ ಇದನ್ನ ಓದಿಲ್ಲ, ಹೀಗಾಗಿ ಆ ಸಂವಿಧಾನವನ್ನ ಎಲ್ಲ ಕಡೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಮೊದಲು ರಾಹುಲ್ ಗಾಂಧಿ ಆ ಪುಸ್ತಕವನ್ನ ತೆರೆದು ಓದಲಿ ಅಂತ ಹೇಳಿ ಅನುರಾಗ್ ಠಾಕೂರ್ ಟಾಂಗ್ ಕೊಡ್ತಾರೆ. ಮಿತ್ರರೇ, ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮುಜುಗರ ವ್ಯಕ್ತವಾಯಿತು. ರಾಹುಲ್ ಗಾಂಧಿಯು ಕೂಡ ಕಕ್ಕಾವಿಕ್ಕಿಯಾಗಿ ಕೂತಿದ್ರು. ಯಾಕೆಂದ್ರೆ ಇದು ನಿಜವೂ ಕೂಡ ಆ ಸಂವಿಧಾನದ ಮುನ್ನುಡಿಯಲ್ಲಿ ಆ ರೀತಿಯಾಗಿ ಬರೆಯಲಾಗಿದೆ. ನೆಹರುವನ್ನ ಟೀಕಿಸಲಾಗಿದೆ, ಇಂದಿರಾ ಗಾಂಧಿ ಅವರನ್ನ ಟೀಕಿಸಲಾಗಿದೆ. ಸಂವಿಧಾನಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಥ್ರೆಟ್ ಅನ್ನ ತಂದಿತ್ತು, ಅದನ್ನ ಸಂವಿಧಾನ ಯಾವ ರೀತಿಯಾಗಿ ಗೆದ್ದಿದೆ, ಇದೆಲ್ಲದರ ಕುರಿತಾಗಿ ಸವಿಸ್ತಾರವಾಗಿ ಆ ಮುನ್ನುಡಿಯಲ್ಲಿ ಗೋಪಾಲ್ ಶಂಕರ್ ನಾರಾಯಣ್ ಅನ್ನುವಂತಹ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ ಇದು ಗೊತ್ತೇ ಇಲ್ಲ, ಯಾರೋ ಕೊಟ್ಟಿದ್ದಾರೆ ಸಂವಿಧಾನದ ಪುಸ್ತಕ, ಕೆಂಪು ಬಣ್ಣದ್ದು, ಚಿಕ್ಕದಾಗಿದೆ, ಕ್ಯಾರಿ ಮಾಡೋದು ಈಸಿ. ನಮ್ಮ ಒರಿಜಿನಲ್ ಸಂವಿಧಾನ ತುಂಬಾ ದೊಡ್ಡದಾಗಿದೆ, ಅದನ್ನ ಎಲ್ಲ ಕಡೆ ತೆಗೆದುಕೊಂಡು ಹೋಗಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಆ ಚಿಕ್ಕ ಪುಸ್ತಕವನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಇದನ್ನೇ ಇಟ್ಟುಕೊಂಡು ರಾಹುಲ್ ಗಾಂಧಿಯನ್ನ ಕೆಡ್ಡಕ್ಕೆ ಕೆಡವಿದ್ದಾರೆ ಅನುರಾಗ್ ಠಾಕೂರ್. ಅಂತಹ ಒಂದು ಚಾಣಾಕ್ಷಮತೆಯ ರಾಜಕಾರಣಿ ಈ ಅನುರಾಗ್ ಠಾಕೂರ್. ಇದಕ್ಕೆ ಮುಂದುವರೆದು ಅನುರಾಗ್ ಠಾಕೂರ್ ಇನ್ನೊಂದು ಮಾತು ಹೇಳ್ತಾರೆ. ರಾಹುಲ್ ಗಾಂಧಿ ಇವತ್ತು ಸಂಸತ್ನಲ್ಲಿ ನಿಂತ್ಕೊಂಡು ಏಕಲವ್ಯನ ಬೆರಳನ್ನ ಕತ್ತರಿಸಿದ ಬಗ್ಗೆ ಮಾತನಾಡ್ತಾರೆ. ಇದೇ ಕಾಂಗ್ರೆಸ್ನವರು ಈ ದೇಶದಲ್ಲಿ ರಾಜ್ಯಭಾರ ಮಾಡುವಂತಹ ಸಂದರ್ಭದಲ್ಲಿ
ದೇಶದಲ್ಲಿ ಸಿಖ್ಖರ ತಲೆಯನ್ನು ಕತ್ತರಿಸಿದ್ದಾರೆ. ಈ ದೇಶದಲ್ಲಿ ಸಿಖ್ಖರನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ನಡೆಸಿಕೊಂಡಿದೆ ಎನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಅಂತ ಟೀಕಾ ಪ್ರಹಾರ ಮಾಡ್ತಾರೆ. ಇದಕ್ಕೆ ಕಾಂಗ್ರೆಸ್ ಬಳಿಯಲ್ಲಿ ಉತ್ತರ ಇದೆಯಾ? ಕಾಂಗ್ರೆಸ್ ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯವಾ? ಇವತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರೆಲ್ಲರೂ ಸಂವಿಧಾನದ ಕುರಿತಾಗಿ ಮಾತನಾಡ್ತಾರಲ್ಲ, ಆದರೆ ಬಿಜೆಪಿಯವರು ಕೇಳುವಂತಹ ಒಂದೇ ಒಂದು ಪ್ರಶ್ನೆಗೆ ಅವರ ಬಳಿಯಲ್ಲಿ ಉತ್ತರ ಇಲ್ಲ. ಬಿಜೆಪಿಯವರು ಸಂವಿಧಾನದ ಬಗ್ಗೆ ನೆಹರು ಮಾತನಾಡಿರೋದನ್ನು ಉಲ್ಲೇಖ ಮಾಡ್ತಾರೆ, ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿಯನ್ನು ಉಲ್ಲೇಖ ಮಾಡ್ತಾರೆ. ಇದಕ್ಕೆ ಉತ್ತರ ಕೊಡೋದಕ್ಕೆ ರಾಹುಲ್ ಗಾಂಧಿಯಿಂದ ಸಾಧ್ಯವಾ ಅಥವಾ ಪ್ರಿಯಾಂಕಾ ವಾದ್ರಾರಿಂದ ಸಾಧ್ಯವಾ? ಯಾರಿಂದಲೂ ಸಾಧ್ಯ ಇಲ್ಲ. ಅವರು ಅದನ್ನು ಬಿಟ್ಟು ಬಿಜೆಪಿಯವರನ್ನ ಟೀಕಿಸೋದಕ್ಕೆ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ ಮನುಸ್ಮೃತಿಯನ್ನ ತರ್ತಾರೆ. ಮಿತ್ರರೇ, ಮನುಸ್ಮೃತಿಯನ್ನ ಬಿಜೆಪಿಯವರು ಒಪ್ಕೊಂಡಿದಾರ? ಬಿಜೆಪಿಯವರು ನಮ್ಮ ಧರ್ಮಗ್ರಂಥ ಅಂತ ಹೇಳಿದಾರ? ಅಥವಾ ಮನುಸ್ಮೃತಿಗೆ ಹಿಂದೂ ಧರ್ಮದಲ್ಲಿ ತುಂಬಾ ಪ್ರಾಶಸ್ತ್ಯ ಇದೆಯಾ? ಹಿಂದೂ ಧರ್ಮ ಅಂತಂದ್ರೆ ಮನುಸ್ಮೃತಿನ? ಒಂದಕ್ಕೊಂದು ಲಾಜಿಕ್ಕೇ ಇಲ್ಲ. ಎಲ್ಲಿಂದನೋ ಎಲ್ಲಿಗೋ ಲಿಂಕ್ ಮಾಡಿ ಈ ದೇಶದ ಜನರನ್ನ ಒಂದು ಭ್ರಮೆಯಲ್ಲಿ ಮುಳುಗಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಯತ್ನ ಮಾಡ್ತಾರೆ. ಇಂಥವರಿಗೆ ಟಕ್ಕರ್ ಕೊಡೋದಕ್ಕೆ ಅನುರಾಗ್ ಠಾಕೂರ್ ಎತ್ತಿದ ಕೈ. ಅವರು ಪ್ರತಿ ಬಾರಿ ಸಂಸತ್ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಕಾಲೆಳಿತಾರೆ. ಸುಮ್ಮನೆ ಕಾಲೆಳೆಯೋದಲ್ಲ, ರಾಜಕೀಯವಾಗಿ ಏನೋ ಮಾತನಾಡೋದಲ್ಲ, ಅದಕ್ಕೆ ಅವರೊಂದಷ್ಟು ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ. ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಯಾವುದೇ ಕಾಂಗ್ರೆಸ್ ನಾಯಕರಿಂದ ಸಾಧ್ಯ ಇಲ್ಲ. ಈ ಹಿಂದೆ ಬಜೆಟ್ ಅಧಿವೇಶನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಸದರಾದಂತಹ ಶಶಿ ತರೂರ್ ಇಂದಿರಾ ಗಾಂಧಿ ಕುರಿತಾಗಿ ಬರೆದಂತಹ ಒಂದು ಪುಸ್ತಕವನ್ನು ಉಲ್ಲೇಖ ಮಾಡಿದ್ರು. ಯಾಕೆ ಉಲ್ಲೇಖ ಮಾಡಿದ್ರು ಕೇಳಿದ್ರೆ, ಇದೇ ರಾಹುಲ್ ಗಾಂಧಿ ಮಹಾಭಾರತದ ಚಕ್ರವ್ಯೂಹವನ್ನ ಈಗಿನ ಬಿಜೆಪಿ ಸರ್ಕಾರಕ್ಕೆ ಹೋಲಿಸಿ ಮಾತನಾಡಿದ್ರು. ಅದಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಶಶಿ ತರೂರ್ ಬರೆದಂತಹ ಪುಸ್ತಕವನ್ನು ಉಲ್ಲೇಖಿಸಿ ಇಂದಿರಾ ಗಾಂಧಿ ಯಾವ ರೀತಿಯಾಗಿ ಚಕ್ರವ್ಯೂಹವನ್ನು ರಚಿಸಿದ್ರು, ಅಲ್ಲಿ ಶಕುನಿ ಯಾರು, ಇದೆಲ್ಲದನ್ನ ವಿವರಿಸಿದ್ರು. ಮಿತ್ರರೇ, ಆಗ ಕಾಂಗ್ರೆಸ್ಗೆ ದೊಡ್ಡ ಎಂಬರಾಸ್ಮೆಂಟ್ ಆಗಿತ್ತು. ಯಾಕೆಂದ್ರೆ ತನ್ನದೇ ಪಕ್ಷದ ಸಂಸದರು ಕಾಂಗ್ರೆಸ್ನ ಎಮರ್ಜೆನ್ಸಿಯ ವಿರುದ್ಧವಾಗಿ ಮಾತನಾಡಿದಂತಹ ಪುಸ್ತಕ ಅದು. ಅದಕ್ಕೆ ಕಾಂಗ್ರೆಸ್ ನಾಯಕರ ಬಳಿಯಲ್ಲಿ ಉತ್ತರ ಇರಲಿಲ್ಲ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಂಘರ್ಷ ಏರ್ಪಟ್ಟಿತ್ತು. ಆಗ ರಾಹುಲ್ ಗಾಂಧಿ ಜಾತಿ ಗಣತಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರಲ್ಲ, ಅದಕ್ಕೂ ಕೂಡ ಅನುರಾಗ್ ಠಾಕೂರ್ ಹೇಳ್ತಾರೆ, ಈ ದೇಶದಲ್ಲಿ ಜಾತಿಯೇ ಗೊತ್ತಿಲ್ಲದಂತಹ ಒಬ್ಬ ವ್ಯಕ್ತಿ, ಅಂದ್ರೆ ತನ್ನ ಜಾತಿಯ ಬಗ್ಗೆಯೇ ಅರಿವಿಲ್ಲದಂತಹ ಒಬ್ಬ ವ್ಯಕ್ತಿ ಜಾತಿ ಜನಗಣತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಎಂತಹ ಆಶ್ಚರ್ಯಕರ ವಿಚಾರ ಅಂತ ಲೇವಡಿ ಮಾಡಿದ್ರು. ಇದಕ್ಕೆ ರಾಹುಲ್ ಗಾಂಧಿ ಬಳಿಯಲ್ಲಿ ಯಾವುದೇ ಉತ್ತರ ಇರಲಿಲ್ಲ. ರಾಹುಲ್ ಗಾಂಧಿ ಎದ್ದು ನಿಂತ್ಕೊಂಡ್ಬಿಟ್ಟು ನನಗೆ ಎಷ್ಟಾದ್ರೂ ಇನ್ಸಲ್ಟ್ ಮಾಡಿ ನಾನು ಇದೇ ಸಂಸತ್ನಲ್ಲಿ ಜಾತಿ ಜನಗಣತಿಯನ್ನ ಪಾಸ್ ಮಾಡಿ ತೋರಿಸ್ತೀನಿ ಅಂತ ಸವಾಲ್ ಹಾಕಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿಗೆ ಟಕ್ಕರ್ ಕೊಡ್ತಾರೆ ಈ ಅನುರಾಗ್ ಠಾಕೂರ್. ಈಗ ಇವರ ಹೆಸರು ಬಿಜೆಪಿಯ ಅಧ್ಯಕ್ಷ ಗಾದಿಗೆ ತುಂಬಾ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಬಹುತೇಕ ಇವರ ಹೆಸರೇ ಫೈನಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗೇನಾದ್ರೂ ಆಗಿದ್ದೆ ಆದ್ರೆ ಇಷ್ಟು ದಿನ ಬಿಜೆಪಿಯಲ್ಲಿ ಒಬ್ಬ ಡಮ್ಮಿ ಅಧ್ಯಕ್ಷರನ್ನು ನೀವೇನ್ ನೋಡ್ತಾ ಇದ್ರಿ, ಜಗತ್ ಪ್ರಕಾಶ್ ನಡ್ಡಾ, ಅವರು ಬಿಜೆಪಿ ಅಧ್ಯಕ್ಷರಾಗಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವರು ಅಮಿತ್ ಶಾ ಮತ್ತು ಮೋದಿಯ ನೆರಳಿನಲ್ಲೇ ಇದ್ದಿದ್ದು ಬಿಟ್ರೆ ಯಾವುದರಲ್ಲೂ ಕೂಡ ಒಂದು ಸ್ವಂತ ನಿರ್ಧಾರವನ್ನ ಕೈಗೊಂಡೇ ಇಲ್ಲ. ಈಗಲೇ ನೋಡ್ತಾ ಇದ್ರಿ ನೀವು, ಕರ್ನಾಟಕದ ಬಿಜೆಪಿಯ ನಾಯಕರು ಕಚ್ಚಾಡ್ತಾ ಇದ್ದಾರೆ, ಬೀದಿ ಜಗಳ ಮಾಡ್ಕೊಳ್ತಾ ಇದ್ದಾರೆ. ಜೆ.ಪಿ. ನಡ್ಡಾ ಒಬ್ಬರನ್ನಾದ್ರೂ ಕರೆದು ಮಾತನಾಡಿಸುವಂತ ಪ್ರಯತ್ನ ಮಾಡಿದಾರ ಅಥವಾ ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿ ಇದನ್ನೆಲ್ಲ ತಣ್ಣಗೆ ಮಾಡುವಂತ ಪ್ರಯತ್ನ ಮಾಡಿದಾರ? ಏನೂ ಇಲ್ಲ. ಇದನ್ನೆಲ್ಲ ಅಮಿತ್ ಶಾ ಮಾಡ್ಕೊಳ್ಳಲಿ ಅಥವಾ ಮೋದಿ ಮಾಡ್ಕೊಳ್ಳಲಿ, ಅವರೇನು ನಿರ್ಧಾರವನ್ನ ಕೈಗೊಂಡಿಲ್ಲ. ಒಬ್ಬ ಕೈಗೊಂಬೆಯ ಅಧ್ಯಕ್ಷರಾಗಿ ಜೆ.ಪಿ. ನಡ್ಡಾ ಕಾಣ್ತಾ ಇದ್ರು. ಒಂದು ವೇಳೆ ಅನುರಾಗ್ ಠಾಕೂರ್ ಏನಾದರೂ ಬಿಜೆಪಿಯ ಅಧ್ಯಕ್ಷರಾಗಿದ್ದೇ ಆದ್ರೆ ಅವರು ಕೈಗೊಂಬೆಯ ಅಧ್ಯಕ್ಷರಾಗಿರೋದಿಲ್ಲ, ತುಂಬಾ ಪ್ರಭಾವಿ ಅಧ್ಯಕ್ಷರಾಗಿರ್ತಾರೆ, ಜೊತೆಗೆ ತುಂಬಾ ಜನಪ್ರಿಯ ಅಧ್ಯಕ್ಷರು ಕೂಡ ಆಗ್ತಾರೆ. ಬಿಜೆಪಿಗೆ ಒಂದು ಹೊಸ ದಿಕ್ಕನ್ನು ತೋರಿಸುವಂತಹ ಅಧ್ಯಕ್ಷರಾಗ್ತಾರೆ ಅಂತ ಬಿಜೆಪಿಯ ನಾಯಕರೇ ಹೇಳ್ತಾ ಇದ್ದಾರೆ. ಮಿತ್ರರೇ, ಈ ಬಗ್ಗೆ ನಿಮಗೆ ಅನಿಸುತ್ತೆ? ಅನುರಾಗ್ ಠಾಕೂರ್ ಬಿಜೆಪಿಯ ಅಧ್ಯಕ್ಷರಾಗುವಂತಹ ಸಾಧ್ಯತೆಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.